ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಣುಸ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಡಾಬಾ ಸ್ಟೈಲಲ್ಲಿ ಭಿಂಡಿ ಮಸಾಲ ಬೆಂಡೆಕಾಯಿನ ಉಪಯೋಗಿಸಿ ಡಾಬಾ ಸ್ಟೈಲಲ್ಲಿ ತುಂಬ ರುಚಿಯಾದಂಥ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಟೊಮೊಟೊ ಕೂಡ ಇಲ್ಲದೆ ತುಂಬ ರುಚಿಯಾದ ಸಖತ್ತಾದ ಒಂದು ಗ್ರೇವಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಬೆಂಡೆಕಾಯಿನ ತೊಗೊಂಡಿದ್ದೀನಿ. ತುಂಬ ಎಳೆ ಬೆಂಡೆಕಾಯಿ ಇದು. ನೋಡ್ತಾ ಇರ್ಬೋದು, ನಾನು ಇಲ್ಲಿ ಮಿಡ್ಲಲ್ಲಿ ಸ್ವಲ್ಪ ಕಟ್ ಮಾಡಿ ಅದರಲ್ಲಿ ಹುಳ ಅಥವಾ ಏನಾದರೂ ಇದೆ ಏನು ಅಂತ ನೀನು ತೋರಿಸಿ ನೋಡಿ. ಈ ರೀತಿ ಕಟ್ ಮಾಡಿ ಒಳಗಡೆ ಹತ್ರ ಚೆಕ್ ಮಾಡ್ಕೋಬೇಕು. ಹುಳ ಇದ್ದರೆ ಅದನ್ನು ಯೂಸ್ ಮಾಡಬೇಡಿ. ನೋಡಿ, ಈ ರೀತಿಯಾಗಿ ಚೆಕ್ ಮಾಡಿದರೆ ತುಂಬ ಕರೆಕ್ಟಾಗಿ ಗೊತ್ತಾಗುತ್ತೆ. ಹಾಗೆ ಕಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇದರಲ್ಲಿ 2 ಪೀಸಸ್ಸನ್ನಾಗಿ ಮಾಡಿ ಎಲ್ಲ ಬೆಂಡೆಕಾಯಿನ ನಾನು ಒಂದು ತಟ್ಟೆಯಲ್ಲಿ ಈ ರೀತಿಯಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಎಳೆದಿರಬೇಕು. ಎಳೆದಿರುತ್ತಂದರೆ ನೋಡಿ, ಈ ಥರ ಕಟ್ ಮಾಡಿದರೆ ಈ ಥರ ಬರುತ್ತೆ. ನೋಡಿ, ತೋರಿಸ್ತಾ ಇದ್ದೀನಿ. ಅಂದರೆ ತುಂಬ ಎಳೆದಿರುತ್ತೆ ಮತ್ತು ರುಚಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಎಳೆ ಬೆಂಡೆಕಾಯಿನ ಉಪಯೋಗಿಸಿ. ಈಗ ಇಲ್ಲಿ ಒಂದು ಕಡಾಯಿ ಇಟ್ಟಿದ್ದೀನಿ. ಡಾಬಾ ಸ್ಟೈಲ್ ಅಂತ ಹೇಳಿದೆ, ಹಾಗಾಗಿ ಐರನ್ ಕಡಾಯಿಯಲ್ಲೇ ನಾನು ಮಾಡ್ತಾ ಇದ್ದೀನಿ. ಸ್ವಲ್ಪ ಒಂದು 4ರಿಂದ 5 ಸ್ಪೂನು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಕಟ್ ಮಾಡಿರುವಂತಹ ಈ ಬೆಂಡೆಕಾಯಿನ ಇದರಲ್ಲಿ ಹಾಕಿ ಹೈ ಫ್ಲೇಮಲ್ಲೇ ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಇದನ್ನು ಎಣ್ಣೆಯಲ್ಲೇ ಹುರ್ಕೋಬೇಕು. ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾದರೆ ಹಾಕ್ಕೊಳ್ಳಿ. ನಾನು ಆದಷ್ಟು ಸ್ವಲ್ಪ ಎಣ್ಣೆ ಕಡಿಮೆ ಮಾಡಿದ್ದೀನಿ. ಬಟ್ ಡಾಬಾ ಸ್ಟೈಲ್ ಅಂದರೆ ಸ್ವಲ್ಪ ಅವರು ತುಂಬ ಎಣ್ಣೆ ಯೂಸ್ ಮಾಡ್ತಾರೆ. ಮನೆಯಲ್ಲೇ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಎಣ್ಣೆನ ನೋಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕು. ಕೆಲವರು ಬೆಂಡೆಕಾಯಿ ತುಂಬ ಆಗೋ ತನಕ ಹುರ್ಕೊಳ್ತಾರೆ. ಬಟ್ ನನಗೆ ಅದಿಷ್ಟ ಆಗಲ್ಲ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಹುರ್ಕೊಳ್ಳಿ. ನನಗೆ ಇಷ್ಟು ಸಾಕು. ಈಗ ಇದನ್ನು ನಾನು ಹುರ್ಕೊಂಡಿರುವಂತಹ ಬೆಂಡೆಕಾಯಿನ ನಾನು ಒಂದು ಪ್ಲೇಟಲ್ಲಿ ತೆಗೆದಿಡ್ತಾ ಇದ್ದೀನಿ. ಬೆಂಡೆಕಾಯಿ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ನಿಮಗೆಲ್ರಿಗೂ ಗೊತ್ತೇ ಇದೆ. ಶುಗರ್ ಇದ್ದವರಿಗೆ ಒಂದು ಟಿಪ್ಸನ್ನು ಹೇಳ್ತೀನಿ. ಬೆಂಡೆಕಾಯಿನ ರಾತ್ರಿ ಹೊತ್ತು 2 ಬೆಂಡೆಕಾಯಿನ ಕಟ್ ಮಾಡಿಬಿಟ್ಟು ಮಿಡ್ಲಲ್ಲಿ ಒಂದು ಗ್ಲಾಸಲ್ಲಿ ನೀರಲ್ಲಿ ಹಾಕಿಬಿಟ್ಟು ಅದನ್ನು ನೆನೆಸ್ಬಿಟ್ಟು ಇಡಿ. ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಕುಡೀರಿ. ತುಂಬ ಉಪಯೋಗಕಾರಿ ಇದು. ಇಲ್ಲಿ ನಾನು ಅರ್ಧ ಬಟ್ಲಷ್ಟು ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಹಾಗೆ 2 ಎಸಳು ಬೆಳ್ಳುಳ್ಳಿ, ಶುಂಠಿ, 2 ಏಲಕ್ಕಿ, 10ರಿಂದ 15 ಕಾಳು ಮೆಣಸು, ಸ್ವಲ್ಪ 1/4 ಸ್ಪೂನ್ ಅಜ್ವೈನ್, ಅರ್ಧ ಸ್ಪೂನ್ ಜೀರಿಗೆ, 1 ಸ್ಪೂನಷ್ಟು ಬಡೆ ಸೊಪ್ಪು ಹಾಕ್ಕೊಂಡಿದ್ದೀನಿ. ಸೋಂಪು, ಸೊ ಅದನ್ನು ಹಾಕ್ಕೋಬೇಕು. ಹಾಗೆ 1/2 ಸ್ಪೂನಷ್ಟು ಬಿಳಿ ಎಳ್ಳು, ಅದನ್ನು ಕೂಡ ಹಾಕ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ. ಸ್ವಲ್ಪ ಇಂಗು. ಈಗ ಇದನ್ನು ನೀರು ಹಾಕ್ಕೊಳ್ಳದೆ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ತರಿಯಾಗಿ ಇರಬೇಕು. ಫೈನ್ ಪೌಡ್ರ್ ಆಗಬೇಕಂತ ಏನಿಲ್ಲ. ಇದೇ ರೀತಿ ಮಾಡ್ಕೊಂಡ್ರೆ ಇದು ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನು ಅದೇ ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೀನಿ. 5ರಿಂದ 6 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಎಣ್ಣೆ ಬಿಸಿ ಆದಮೇಲೆ ನಾನು ಡೈರೆಕ್ಟು ಸ್ವಲ್ಪ ಮೊದಲೇ ರುಬ್ಬುವಾಗ ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೆ. ಈಗ ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ಹಿಂಗೆ. ಹಾಗಾಗಿ ಹಿಂಗೆ ಹಾಕ್ಕೊಂಡ್ಮೇಲೆ ರುಬ್ಬಿರುವಂಥ ಏನು ಮಸಾಲೆ ಇದೆಯಲ್ವಾ, ಡ್ರೈ ಮಸಾಲೆ, ಇದನ್ನು ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇದನ್ನು 1 ನಿಮಿಷ ಆ ಎಣ್ಣೆಯಲ್ಲಿ ಹಾಗೆ ಫ್ರೈ ಆಗಬೇಕು. ತಕ್ಷಣ ನೀರು ಹಾಕ್ಕೊಳ್ಳೋಕ್ಕೆಲ್ಲ ಹೋಗಬೇಡಿ. 1 ನಿಮಿಷ ಸಾಕು. 1 ನಿಮಿಷ ಲೋ ಫ್ಲೇಮಲ್ಲಿ ಈ ಥರ ಮಿಕ್ಸ್ ಮಾಡಿಕೊಂಡು ನಂತರ ಆಲ್ರೆಡಿ, ಯಾಕಂದರೆ ನಾವು ಒಣ ಕೊಬ್ಬರಿನ ಹಾಕಿರೋದು, ಹಾಗಾಗಿ ಸ್ವಲ್ಪ ಅರಿಶಿಣ, 2 ಸ್ಪೂನಷ್ಟು ಖಾರದ ಪುಡಿ, 2 ಸ್ಪೂನಷ್ಟು ಮಸಾಲ ಪುಡಿ, ಹಾಗೆ 1 ಸ್ಪೂನಷ್ಟು ಗರಂ ಮಸಾಲ, ಇದನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡಿಕೊಂಡು ನೋಡಿ, ತಕ್ಷಣವೇ, ಯಾಕಂದರೆ ಕಲರ್ ಚೇಂಜ್ ಆಗಬಾರ್ದು, ಖಾರ ಪುಡಿ ಎಲ್ಲ ಹಾಕಿದ್ದೀವಿ. ಈಗ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ಸ್ಮಾಲ್ ಕಪ್ಪಲ್ಲಿ 2 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಈಗ ಲೋ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಕುಕ್ ಆಗಲಿಕ್ಕೆ ಬಿಡಬೇಕು. ನೋಡ್ತಾ ಇರ್ಬೋದು ನೀವು, ತುಂಬ ರುಚಿಯಾಗಿರುತ್ತೆ. ಇದನ್ನು ಇದೇ ರೀತಿಯಾಗಿ ಮಾಡಿ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ರುಚಿ ಸೂಪರಾಗಿರುತ್ತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು 2 ನಿಮಿಷ ಇದನ್ನು ನೋಡಿ, ನೀರೆಲ್ಲ ಅದು ಹೀರ್ಕೊಳ್ಳುತ್ತೆ, ಚೆನ್ನಾಗಿ ಕುಕ್ ಆಗುತ್ತೆ. ನಂತರ ಇಲ್ಲಿ ಅರ್ಧ ಬಟ್ಲಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಬದಲು ಇಲ್ಲಿ ನಾನು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಡಾಬಾ ಸ್ಟೈಲಲ್ಲಿ ಮಾಡ್ತಾ ಇರೋದ್ರಿಂದ ಮೊಸರನ್ನು ಮಿಸ್ ಮಾಡದೆ ಹಾಕ್ಕೊಳ್ಳೇಬೇಕು. ಸೊ ಮೊಸರು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇದ್ದಾಗ ಮೊಸರು ಹಾಕ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಮೊಸರು ಹಾಕ್ಕೊಳ್ಳೋಕೆ ಹೋಗಬೇಡಿ. ಅಂದರೆ ಸ್ವಲ್ಪ ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮೊಸರು ಹಾಕ್ಕೊಂಡು ಚೆನ್ನಾಗಿ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ನಂತರ ಇನ್ನೂ ಅರ್ಧ ಗ್ಲಾಸಷ್ಟು ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಹೆಚ್ಚು ಕಡಿಮೆ ಆಗುತ್ತೆ. ನಿಮಗೇನಾದರೂ ಗ್ರೇವಿ ಇದು ತಿಕ್ ಅನಿಸಿದರೆ ನೀವು ಮತ್ತೆ ಸ್ವಲ್ಪ ನೀರು ಹಾಕ್ಕೋಬೋದು. ಇದು ಇನ್ನೂ ಚೆನ್ನಾಗಿ ಕುದಿಬೇಕು. ಸೈಡೆಲ್ಲ ಎಣ್ಣೆ ಬಿಡಬೇಕು. ನೋಡಿ, ಈ ರೀತಿಯಾಗಿ ಎಣ್ಣೆ ಬಿಟ್ಟರೆ ಈ ಗ್ರೇವಿ ಸೂಪರಾಗಿರುತ್ತೆ. ಇವಾಗ ಈ ಗ್ರೇವಿ ಅಂದರೆ ಕರೆಕ್ಟಾಗಿ ಕುಕ್ ಆಗಿದೆ ಅಂತ. ನಂತರ ಈಗ ಏನು ನಾವು ಬೆಂಡೆಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಟಿದ್ವಲ್ವ, ಸೊ ಅದನ್ನು ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಬೆಂಡೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಂಡೆಕಾಯಿ ಹಾಕ್ಕೊಂಡು ಒಂದು 2 ನಿಮಿಷ ಕುಕ್ ಮಾಡಿದರೆ ಸಾಕು. ಈಗ ಇದನ್ನು ನಾನು ಲೋ ಮೀಡಿಯಮ್ ಫ್ಲೇಮಲ್ಲಿ 2 ನಿಮಿಷ ಮುಚ್ಚಿಡ್ತೀನಿ.
ಹಾಗೆ ಇಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ನಾನು 2 ನಿಮಿಷದ ನಂತರ ನೋಡಿ, ಈಗ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ, ಕರೆಕ್ಟಾಗಿ ಕುಕ್ ಆಗಿದೆ. ಈ ಬೆಂಡೆಕಾಯಿ ಮಸಾಲ ಡಾಬಾ ಸ್ಟೈಲಲ್ಲಿ ಈ ರೀತಿ ಒಮ್ಮೆ ಮಾಡಿದರೆ ಚಪಾತಿ, ರೊಟ್ಟಿ ಮತ್ತು ಅನ್ನಕ್ಕೆ, ಮುದ್ದೆಗೆ, ಪೂರಿಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಮಿಸ್ ಮಾಡದೆ ಇದನ್ನು ಒಮ್ಮೆ ಈ ರೀತಿ ಮಾಡಿ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಅವಾಗವಾಗ ಒಂದೇ ರೀತಿ ನಾವು ತಿಂತಾ ಇದ್ದರೆ ಬೇಜಾರಾಗುತ್ತೆ. ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ. ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿದ್ನಲ್ವ ಅದನ್ನು ಇದರಲ್ಲಿ ಹಾಕಿ 1 ನಿಮಿಷ ಮುಚ್ಚಿಟ್ಬಿಡ್ತೀನಿ. ನಂತರ ಗ್ಯಾಸ್ ಫ್ಲೇಮನ್ನು ಈಗ ಆಫ್ ಮಾಡಿಬಿಟ್ಟು ಈಗ ನಾನು ಬೇರೆ ಪಾತ್ರೆಯಲ್ಲಿ ತೆಗೆದಿಡ್ತೀನಿ. ಯಾಕಪ್ಪ ಅಂದರೆ ನಾನು ಮಾಡಿರೋದು ಐರನ್ ಕಡಾಯಿಯಲ್ಲಿ, ಅಂದರೆ ಕಬ್ಬಿಣದ ಕಡಾಯಿ. ಸ್ವಲ್ಪ ಕಬ್ಬಿಣದ ಕಡಾಯಿಲಿ ಅಥವಾ ಐರನ್ ಕಡಾಯಿಲಿ ನಾವೇನಾದರೂ ಅಡುಗೆ ಮಾಡಿದರೆ ಸ್ವಲ್ಪ ಅದು ಹಾಗೆ ಬಿಟ್ಟರೆ ಅದು ಕಲರ್ ಚೇಂಜ್ ಆಗುತ್ತೆ. ಹಾಗಾಗಿ ನೀವು ಐರನ್ ಕಡಾಯಿಯಲ್ಲಿ ಕುಕ್ ಮಾಡಿದ ನಂತರ ಬೇರೆ ಪಾತ್ರೆಯಲ್ಲಿ ಈ ರೀತಿಯಾಗಿ ಹಾಕ್ಕೊಳ್ಳಿ. ನಂತರ ಅದು ಕಲರ್ ಕೂಡ ಚೇಂಜ್ ಆಗಲ್ಲ, ಸೇಮ್ ಹೇಗಿರುತ್ತೋ ಅದೇ ಕಲರ್ ಇರುತ್ತೆ. ಹಾಗಾಗಿ ಈ ಟಿಪ್ಸನ್ನು ಕೂಡ ಫಾಲೋ ಮಾಡಿ. ಯಾಕಂದರೆ ಐರನ್ ಕಡಾಯಿಲಿ ನಾವು ಜಾಸ್ತಿ ಹೊತ್ತು ಕುಕ್ ಮಾಡಿ ಹಾಗೆ ಬಿಡಬಾರ್ದು, ಬೇರೆ ಪಾತ್ರೆ ಎಲ್ಲ ಬಿಡ್ತೀವಲ್ವ ಆ ರೀತಿ. ಹಾಗಾಗಿ ನಾನು ಬೇರೆ ಪಾತ್ರೆಯಲ್ಲಿ ತೆಗೆದಿಟ್ಟು ಈ ಚಪಾತಿ ಜೊತೆ ಈ ಭಿಂಡಿ ಮಸಾಲ ಡಾಬಾ ಸ್ಟೈಲಲ್ಲಿ ಮಾಡಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಮಿಸ್ ಮಾಡದೆ ನೀವು ಕೂಡ ಮಾಡಿ ನೋಡಿ. 2 ಚಪಾತಿ ತಿನ್ನೋರು 5, 6 ಚಪಾತಿ ತಿಂತಾರೆ. ಮಿಸ್ ಮಾಡದೆ ಮಾಡ್ತೀರಲ್ವ. ಸೊ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಬಾಯ್.